ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ನಾವು ಒಂದೇನೋ ಸ್ಪೆಷಲ್ ಐಟಮ್ ಮಾಡಾಕತ್ತೀವ್ರಿ. ಅದೇನಂತ ನಾವು ನಿಮ್ಗೆ ತೋರಿಸ್ತೀವಿ ರೀ. ಅದನ್ನು ಸ್ಪೆಷಲ್ ವ್ಯಕ್ತಿ ಮಾಡಾಕತ್ತಾರೆ. ಯಾರು ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ಈಗ ಸಾಯಂಕಾಲ 5:30 ಆಗೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ಬಿಸಿಲೆಲ್ಲ ತೆಗೀತಿ, ಇನ್ನೂ ಸ್ವಲ್ಪ ಐತಿ. ಈಗ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡಿ ನಾವು ನಿಮ್ಗೆ ತೋರಿಸ್ತೀನಿ ಬರ್ರಿ. ಈ ಕಡೆ ನೋಡ್ರಿ, ಇವು ಏನಂತ ನಿಮ್ಗೆ ಗೊತ್ತಾಕಿರ್ಬೋದು. ಇಲ್ಲೇ ಇಟ್ಟು ಅದೆಲ್ಲ ಐತ್ರಿ. ಇಲ್ಲೇ ಕರೆ ಆಗಿರ್ತಾರೆ ನಮ್ಮ ಅಪ್ಪಾಜಿ. ನಮಸ್ಕಾರ ಎಲ್ಲರಿಗೂ. ಗೋಬಿನ ಇವತ್ತು ನಮ್ಮ ಅಪ್ಪಾಜಿಯವ್ರು ಮಾಡಾಕತ್ತಾರ್ರಿ. ಫಸ್ಟ್ ಟೈಮು ಹೆಂಗಕ್ಕು ಅಂತ ನಾವು ತಿಂದ ಟೇಸ್ಟ್ ಹೇಳ್ತೀವಿ ರೀ. ನೀವು ಫುಲ್ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ ಫ್ರೆಂಡ್ಸ್, ಇವತ್ತು ಅಮಾಸೆ ಅಲ್ರಿ, ಮನೆಗೆ ಇದೀವ್ರಿ, ಕೆಲ್ಸಕ್ಕೆ ಹೋಗಿಲ್ಲ. ನಮ್ಮ ಸೌಮ್ಯ ಸುಪ್ರಿಯ ಗೋಬಿ ತಿನ್ನಂಗೆ ಆಯ್ತಂದ್ರೆ ಮನೆಗೆ ಮಾಡಿಬಿಡಮ್ ತಡೆವ ಅಂತೇಳಿ ಮಾಡಕತ್ತಿ ನೋಡ್ರಿ. ಕರೆದ್ಯಾಪ ಇವಿಷ್ಟು ಕರೆದಾರ ನೋಡ್ರಿ. ನಾವು ಹೇಳಿದ್ರಿ ಗೋಬಿ ತಿನ್ನಂಗೆ ಆಗೈತಂತ ನಾವು ಅಪ್ಪಾಜಿಯವ್ರು ಮಾಡ್ಕೊಡಕತ್ತಾರ ಅಲ್ಲಪ್ಪ. ಇವತ್ತು ಅಮಾಸೆ ಅಲ್ರಿ, ಮನೆಗಿದ್ದೀವಿ. ಹೆಣ್ಮಕ್ಳು ಹುಡುಗರು ಗೋಬಿ ತಿನ್ನಂಗೆ ಆಯ್ತಂದ್ರೆ ಇವತ್ತು ಕೆಲಸನೂ ಏನು ಮಾಡಿಲ್ರಿ ಆಕಿ. ಅದಕ್ಕೆ ಗೋಬಿಯವ್ರು ಮಾಡ್ಬೇಕಂತೇಳಿ ಮಾಡಕತ್ತಿ ನೋಡ್ರಿ. ನಮ್ಮ ಅಪ್ಪಾಜಿಯಾರ ಮಾಡ್ಕೊಡಕತ್ತಾರ್ರಿ ನಮಗೆ. ಏನೈತೆ ಏನ್ರಿ ನಮ್ಮ ಮಮ್ಮಿಗೆ ಏನೈತೆ ಆಕಿ ಒಟ್ಟು ಇವತ್ತು ಕೆಲಸನೂ ಮಾಡಿಲ್ಲ. ಎದಕ್ಕೇನ ಅದಕ್ಕೆ ನಮ್ಮ ಅಪ್ಪಾಜಿಯರು ಎಲ್ಲ ಇದು ಮಾಡಕತ್ತಾರ. ಗೋಬಿ ಬಿಸಿಲೊಂದು ಭಾಳ ಐತ್ರಿ. ಅದಕ್ಕೆ ಈಗ ಒಂದು ಸ್ವಲ್ಪ ಇವತ್ತಾಗಿಂದ ಮಾಡಾಕತ್ತಾರ ನೋಡ್ರಿ. ಒಳಗೆ ಮಾಡ್ಬೇಕನ್ನೋದಿತ್ತು ರೀ, ಗ್ಯಾಸಿನ ಒಂದು ಸಮಸ್ಯೆ ಆಗ್ಬಿಡ್ತಪ್ಪ. ಅದಕ್ಕೆ ಇಲ್ಲಿ ಕಟ್ಟಿಗೆ ಒಲೆ ಮ್ಯಾಗ ಮಾಡಾಕತ್ತಾರ ನಮ್ಮ ಅಪ್ಪಾಜಿ. ಗ್ಯಾಸಿನ ಪ್ರಾಬ್ಲಮ್ ಇದ್ದಕ್ಕೆ ಇಲ್ಲಿ ಹೊರಗಡೆ ಒಲೆ ಹಚ್ಚಿ ನೋಡ್ರಿ. ಇಲ್ಲೇ ಹೊರಗೆ ಒಲೆ ಹಚ್ಚಿ ನಮ್ಮ ಅಪ್ಪಾಜಿಯಾರ ಹಚ್ಚಾರಿ ಒಲೆ. ಇವತ್ತೆಲ್ಲ ರಾತ್ರಿ ಇದು ಸಾಯಂಕಾಲ ಸ್ನ್ಯಾಕ್ಸ್ ಆಯ್ತು, ರಾತ್ರಿ ಊಟ ಆಯ್ತು, ನಮ್ಮ ಅಪ್ಪಾಜಿಯಾರ ಮಾಡ್ತಾರೆ ಇವತ್ತೆಲ್ಲ ಅಡುಗೆ ಅಲ್ಲಪ್ಪ. ದಿನ ಆದ್ರೆ ಕೆಲಸ ಅಂತ ಕೆಲ್ಸಕ್ಕೆ ಹೋಗೋದಾಕಿತ್ತ ಬರೀ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಅದಕ್ಕೆ ಹುಡುಗರು ಗೋಬಿ ತಿನ್ನಮ್ಮ ಹೆಣ್ಮಕ್ಳು ಅಂದ್ರೆ ಹಂಗಾಯ್ತು ತಂದ್ರೆ ರೇಟ್ ಆಗುತ್ತೆ, ಅದು ಬೇಡ ಮನೆಗೆ ಮಾಡಿಬಿಡಮ್ಮ ಅಂತೇಳಿ ಹೂಕೋಸ್ ತಂದು ಕೊಟ್ರಿ. ಎಲ್ಲ ಕಲಿಸಿ ಕೊಟ್ರ, ಕಲಿಸಿ ಕೊಟ್ಟಾರ್ರಿ. ಈಗ ನಾವು ರೆಡಿ ಮಾಡಕತ್ತೀವಿ ನೋಡಿ. ಮತ್ತು ನಿಮಗೆ ಇದಷ್ಟು ಆದಮೇಲೆ ಸಿಗ್ತೀವ್ರಿ. ಇಲ್ಲೇ ನಮ್ಮ ಅಪ್ಪಾಜಿಯರು ಇದನ್ನೆಲ್ಲ ಮಾಡ್ಲಿ. ಇಲ್ಲೆಲ್ಲ ಕಸ ಗುಡ್ಸಿವಿ ಎಲ್ಲ ಹೊರಗೆ. ಬರ್ರಿ ಒಳಗೆ ಹೋಗೋಣ. ಇದೆಲ್ಲ ಕಸ ಗುಡ್ಸಿವ್ರಿ. ಇಲ್ಲೇ ನಮ್ಮ ಚುಮ್ರಾಣಿ ಕುಂತಾಳ, ಇಲ್ಲೇ ನಮ್ಮ ಸಿದ್ಧದ ನೋಡ್ರಿ. ಇಲ್ಲ ಈ ಕಡೆ ನಮ್ಮ ಮಮ್ಮಿಯವ್ರು ಕುಂತಾರೆ ನೋಡ್ರಿ. ಎಲ್ಲ ಕಸ ಅಷ್ಟು ಗುಡ್ಸಿವಿ. ಮನೆಯೆಲ್ಲ ಕ್ಲೀನ್ ಆಗೈತಿ. ಇವತ್ತು ಅಮಾಸೆ ಅಲ್ರಿ. ನಮ್ಮ ತಂಗಿ ಫ್ರಿಜ್ಜಿಗೆ ಮತ್ತು ಟಿವಿಗೆ ಏರ್ ಕೂಲರ್ಗೆಲ್ಲ ಪೂಜೆ ಮಾಡಿದ್ಲ ರೀ. ಸಾಯಂಕಾಲ ಕೆಲಸ ಎಲ್ಲ ಮುಗ್ದೈತ್ರಿ ನಮ್ಮದು. ಪಾತ್ರೆ ತೊಳೆದು ಕಸ ಗುಡಿಸೋದು ಎಲ್ಲ ಆಗೈತ್ರಿ. ಈಗ ಗೋಬಿ ಮಾಡೋದಷ್ಟೇ ರೀ. ಇದಕ್ಕೆ ಗೋಬಿಗೆ ಅದು ಸಾಸ್ ಮಾಡ್ಬೇಕಲ್ರಿ, ಅದಕ್ಕೆ ಎಲ್ಲ ಚಿಟ್ಟರಿಲ್ಲ ಮಮ್ಮಿ. ಅದೆಲ್ಲ ಕರ್ಕೊಂಡು ಆಮೇಲೆ ಸಾಸ್ ಮಾಡಿ ಅದ್ರೊಳಗೆ ಕಲಿಸಿ ತಿನ್ನೋದ್ರಿ. ಇಲ್ಲ ಇವತ್ತು ಗೋಬಿನ ನಮ್ಮ ಅಪ್ಪಾಜಿಯವ್ರು ಮಾಡಾಕತ್ತಾರೆ. ಅದು ಟೇಸ್ಟ್ ಹೆಂಗಾಗುತ್ತೆ ಅಂತ ನಾವು ಹೇಳ್ತೀವಿ. ನಿಮಗೂ ಗೊತ್ತಾಗ್ಬೇಕಂದ್ರೆ ಫುಲ್ ವಿಡಿಯೋ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಮತ್ತು ನಮ್ಮ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ನಮಗೂ. ಇವತ್ತಿನ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡೀವಿ. ಯಾವಾಗ ಎಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಫುಲ್ ವಿಡಿಯೋ ನೋಡಿರಿ. ಮನೆಯೆಲ್ಲ ಅಷ್ಟು ಕ್ಲೀನ್ ಆಗೈತಿ. ಮತ್ತು ನಿಮ್ಗೆ ನಾವು ಆಮೇಲೆ ಸಿಗ್ತೀವಿ ರೀ. ಹಾಯ್ ಹಾಯ್
ಇಲ್ಲೇನಾಗುತ್ತಿದೆ? ಇಲ್ಲಿ ಗೋಬಿ ರೆಡಿ ಆಗುತ್ತಿದೆ. ಬಿಸಿ ಬಿಸಿ ಗೋಬಿ ಯಾರಿಗೆಲ್ಲ ಬೇಕು ನಮ್ಮ ಮನೆಗೆ ಬರ್ರಿ. ನಾವು ಬಡ ಮಾಡ್ತೀವಿ ನೋಡ್ತೀವಿ. ನಮ್ಮ ಅಪ್ಪಾಜಿಯವರು ಗೋಬಿ ಮಾಡ್ಯಾರ. ಟೇಸ್ಟ್ ನೋಡೋದು ಅಂದೇ ಬಾಕಿ ಈಗ. ಭಾಳ ಕೊತ್ತಂಬರಿ ಐತಿ ತಂಬು. ನಮ್ಮ ಅಪ್ಪಾಜಿಯವ್ರು ಇವತ್ತು ಗೋಬಿ ಮಾಡ್ಯಾರ ನೋಡ್ರಿ. ಒಳಗನ ಓದ್ ನೋಡತ್ತ ಬಾಯ್ ಮಮ್ಮಿ ಕರೆಕ್ಟ್ ಕುಂತಾವ ಬಾ. ಅವಡೆ ಮಣ್ಣಾಗತೈತಿ ಇಲ್ಲದನ್ನಲ್ಲ ಕೊತ್ತಂಬರಿ ನೋಡ್ತಿಂತೇಳಿ ಹೋಗೊಂಬರ್ರಿ ಬರ್ಯಾಕ. ಈಗ ನೋಡ್ರಿ ಬಿಸಿ ಬಿಸಿ ಗೋಬಿ ರೆಡಿ ಆಯ್ತು. ಇಲ್ಲಿ ಒಬ್ರು ತಿನ್ನಕ್ ಕುಂತಾರ, ಅವ್ರನ್ನ ಕೇಳಂಬರಿ ಹೆಂಗಾಗೈತೆ ಅಂತ. ಹೇಳಿರಿ ಹೇಗಾಗಿದೆ ಗೋಬಿ? ಚೆನ್ನಾಗೈತೆ ಅನ್ಸಿದ್ದು ಗೋಬಿ. ಇವತ್ತು ಅಪ್ಪಾಜಿ ಮಾಡ್ಯಾನ ಗೋಬಿನ. ಹಾಯ್ ಫ್ರೆಂಡ್ಸ್, ಗೋಬಿ ತಿನ್ನಕ್ಕೆ ಎಲ್ಲರೂ ಬರ್ರಿ. ಗೋಬಿ ಮಾಡಿ ನೋಡ್ರಿ, ಮನೆಗೆ ಇದ್ದೀವಿ ರೀ, ಎಲ್ಲರೂ ಗೋಬಿ ತಿನ್ನೋದು ನೋಡ್ರಿ. ಹಾಯ್ ಫ್ರೆಂಡ್ಸ್, ಈಗ ನೋಡ್ರಿ ಸಾಯಂಕಾಲ ಆಗೈತಿ. ಈಗೆಲ್ಲ ಗೋಬಿ ಮಾಡಿದ್ದ ತಿಳಿದಾಯ್ತು. ಗೋಬಿ ಅಂತೂ ಸೂಪರ್ ಆಗಿದ್ದೀವಿ ರೀ. ಫಸ್ಟ್ ಟೈಮ್ ನಮ್ಮ ಅಪ್ಪಾಜಿಯಾರ ಮಾಡಿದ್ರಿ. ನಮ್ಮ ಮಮ್ಮಿಯಲ್ಲಿ ನಾನು ಒಂದು ಸ್ವಲ್ಪ ಹೋಗಿದ್ದೆ ರೀ. ಅಂದ್ರೆ ಅದು ಎಷ್ಟೆಷ್ಟು ಹಾಕಂಗೆ ಗೊತ್ತಾಗಲ್ಲಲ್ರಿ, ಅದಕ್ಕೆ ನಾನು ಹೋಗಿದ್ದೆ ರೀ. ನಮ್ಮ ಮಮ್ಮಿ ಅಂಕರು ಬಂದಿದ್ದೆ ಅಲ್ರಿ ಗೋಬಿ ಮಾಡಕ್ಕೆ. ನಮ್ಮ ಅಪ್ಪಾಜಿಯಾರೇ ಎಲ್ಲ ಮಾಡಿದ್ದೆ ರೀ. ಗೋಬಿ ಅಂಕರು ಸಖತ್ತಾಗಿತ್ತು. ಎಲ್ಲ ನಾಷ್ಟ ಇದು ಸಾಯಂಕಾಲ ಎಲ್ಲ ಸ್ನ್ಯಾಕ್ಸ್ ತಿಂದ್ವಿ. ಈಗ ಅದ ಹೊಟ್ಟೆ ಫುಲ್ ಆಗೈತ್ರಿ. ರಾತ್ರಿ ಊಟಕ್ಕೆ ಏನೇನು ಮಾಡ್ತಾರ ನೋಡ್ಬೇಕ್ರಿ. ಈಗ ಸಾಯಂಕಾಲ ಆಗಿತ್ತಲ್ರಿ, ನಾವೆಲ್ಲ ಒಂದು ಸ್ವಲ್ಪ ಮುಖ ತಗೊಂಡು ಎಲ್ಲ ರೆಡಿ ಆಗಿವ್ರಿ. ಈ ಕಡೆ ನೋಡ್ರಿ, ಇವತ್ತು ಅಮಾವಾಸ್ಯೆ ಅಲ್ರಿ. ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ವಿ, ಅದನ್ನ ತೊಗೊಳಕ್ಕಾಗಿಲ್ಲ. ಯಾಕೆಂದ್ರೆ ನಮ್ದು ಅಂಗಡಿ ಚಲೋ ಇರ್ತಲ್ರಿ ನಾಷ್ಟ. ಹಂಗಾಗಿ ಗಿರಾಕಿ ಕಸ್ಟಮರ್ಸ್ ಬರ್ತಿರ್ತಾರ. ಹಂಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲ್ರಿ. ಈಗ ಕ್ಲಿಪ್ಪಿಂಗ್ ತೊಗೊಳಕತ್ತೀವಿ ನೋಡ್ರಿ. ಇಲ್ಲೇ ಇವು ಹೂವು ನಮ್ಮ ಅಪ್ಪಾಜಿಯರ ಅಡ್ಡೆ ಒಳಗೆ ಪೂಜೆ ಮಾಡಿರ್ತಾರಲ್ರಿ, ಅವನ್ನ ತಂದು ಜಗಲಿ ಮೇಲೆ ಕಟ್ಟಾರ. ಇವಷ್ಟು ಹೂವು ನಮ್ಮ ತಂಗಿ ಇಲ್ಲ ಮನೆ ಮುಂದೆ ನಾಡ್ತಾವ್ರಿ. ಹರ್ಕೊಂಬಂದೇವರೆಲ್ಲ ಪೂಜೆ ಮಾಡೋಳ್ರಿ. ಈ ಥರ ಬೆಳಗ್ಗೆ ಪೂಜೆ ಮಾಡಿದ್ವಿ ರೀ. ಹೊಳ್ಳಿ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿವಿ. ಈ ಥರ ಮಾಡಿದ್ವಿ ನೋಡ್ರಿ ಅಮಾವಾಸ್ಯೆ. ಇದು ಯಾವ ಅಮಾವಾಸ್ಯೆ ಮಮ್ಮಿ? ಅಕ್ಕ ತಂಗಿಯರ ಅಮಾವಾಸ್ಯೆ ಅಂತ ನೋಡ್ರಿ. ಇದು ಅಕ್ಕ ತಂಗಿಯರ ಅಮಾವಾಸ್ಯೆ ಅಂತ ನಮ್ಗೆ ಗೊತ್ತಿಲ್ರಿ. ನಮ್ಮ ಮಮ್ಮಿ ಹೇಳಿದ್ರೆ ನಾವು ಅದನ್ನ ಅನ್ನಕತ್ತೀವಿ. ಅಕ್ಕ ತಂಗಿಯರ ಅಮಾವಾಸ್ಯೆ ಅಂತ್ರಿ ಇವತ್ತು. ನೋಡ್ರಿ ಇಲ್ಲೆಲ್ಲ ಫ್ರಿಜ್ಜಿಗೆ ಪೂಜೆ ಮಾಡ್ಯಾಳ್ರಿ ನಮ್ಮ ತಂಗಿ. ಇಲ್ಲ ನೋಡ್ರಿ ಟಿವಿಗೂ ಪೂಜೆ ಮಾಡ್ಯಾಳ ನಮ್ಮ ತಂಗಿ. ಮತ್ತು ಈ ಕಡೆ ನೋಡ್ರಿ ಇಲ್ಲೇ ಏರ್ ಕೂಲರ್ಗೂ ಪೂಜೆ ಮಾಡ್ಯಾಳ ನಮ್ಮ ತಂಗಿ. ಇವತ್ತು ಅಮಾವಾಸ್ಯೆ ಅಲ್ರಿ, ಇಷ್ಟು ಕಡೆ ಎಲ್ಲ ಪೂಜೆ ಮಾಡ್ಯಾಳ. ಅವ್ರ ಬಾಗಿಲಿಗೆ ಅಲ್ಲೆಲ್ಲ ಈ ಥರ ಐತ್ರಿ ಹೊರಗಿನ ವಾತಾವರಣ. ಇಡ್ಲಿ ಹಿಟ್ಟು ಹಾಕ್ಬೇಕ್ರಿ. ನಿಮ್ಮ ಮಮ್ಮಿಯರೆಲ್ಲ ಇದು ಉದ್ದಿನಬೇಳೆ ನೆನೆ ಹಾಕ್ಯಾರ. ಉದ್ದಿನಬೇಳೆ ಎಲ್ಲ ಮಿಕ್ಸಿ ಹಾಕಿ ಅದಕ್ಕೆ ಇಡ್ಲಿ ರವೆ ಹಾಕಿ ಕಲಿಸಿ ಇಡ್ತಾರೆ ಬೆಳಗ್ಗೆ ಇಡ್ಲಿ ಮಾಡೋಕೆ. ನಮ್ಮದು ನಾಷ್ಟ ಹೋಟ್ಲು ಇರ್ತಲ್ರಿ, ಅದನ್ನು ಮಾಡೋಕೆ. ನಾಳೆ ಹೋಟ್ಲದ್ದು ಆದಷ್ಟು ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀವಿ ರೀ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಾಳೆ ಅದೊಂದು ಬೇರೆ ಬ್ಲಾಗು ಹೋಟ್ಲದ್ದು ಮಾಡೋದಾದ್ರೆ ಮಾಡ್ತೀವಿ, ನೋಡ್ತೀವಿ ಕಸ್ಟಮರ್ಸ್ ಹೆಂಗಿರ್ತಾರೆ ಹಂಗೆ. ಭಾಳ ಇತ್ತಂದ್ರೆ ಮತ್ತು ಮಾಡೋಕ್ಕಾಗಲ್ರಿ. ಹಂಗೆ ಸ್ವಲ್ಪ ಇದ್ದರು ಕಸ್ಟಮರ್ಸ್ ಅಂದ್ರೆ ಮಾಡ್ತೀವಿ. ಪಡ್ಡು ದೋಸೆ ಮತ್ತು ಇಡ್ಲಿ ನಾಳೆ ಇಡ್ಲಿ ಮಾಡ್ತೀವಿ ರೀ. ಇವತ್ತಿನ ಇಡ್ಲಿ ಮಾಡಿದ್ದೀವಿ. ಇದೆಲ್ಲ ಹಿಟ್ಟು ಖಾಲಿಯಾಗೈತಿ. ಇವತ್ತು ಹೊಸ ಹಿಟ್ಟು ಹಾಕ್ಬೇಕತ್ತಾರೆ ನಮ್ಮ ಮಮ್ಮಿ. ಈಗ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀವಿ ರೀ. ನಮ್ಮ ಬ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಬಾಯ್ ಎಲ್ಲರಿಗೂ. ಹಂಗೆ ನಮ್ಮ ಅಪ್ಪಾಜಿಯವ್ರು ಗೋಬಿ ಮಾಡಿದ್ರಲ್ರಿ, ಅದು ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಅಂಕಲ್ ಸಖತ್ತಾಗಿತ್ತು. ಎಲ್ಲರಿಗೂ ಬಾಯ್.